ಮತ್ತೊಮ್ಮೆ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ನಾವು ಫಸ್ಟ್ ಯೂನಿಟ್ ಅಂದರೆ ಶಿಕ್ಷಣದ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಎಜುಕೇಷನ್, ಇದರಲ್ಲಿ ಕಳೆದ ಕ್ಲಾಸಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಂಡಿದ್ವಿ ಅಂತಂದರೆ ಶಿಕ್ಷಣದ ಅರ್ಥ ಕುರಿತಂತೆ ಭಾರತೀಯ ಚಿಂತಕರು ಮತ್ತು ಪಾಶ್ಚಿಮಾತ್ಯ ಚಿಂತಕರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಗಳನ್ನು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಶಿಕ್ಷಣದ ಗುರಿಗಳು ಅಂದರೆ ಏಮ್ಸ್ ಆಫ್ ಎಜುಕೇಶನ್ ಈ ವಿಷಯವನ್ನ ನೋಡೋಣ. ಶಿಕ್ಷಣದ ಗುರಿಗಳು, ಏಮ್ಸ್ ಆಫ್ ಎಜುಕೇಶನ್. ಈಗಾಗಲೇ ನಿಮಗೆ ಶಿಕ್ಷಣ ಅಂದ್ರೆ ಏನು ಅಂತೇಳಿ ಗೊತ್ತಿದೆ. ಸದೃಢ ಶರೀರದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ ಅಂತೇಳಿ ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. ಹಾಗೆ ಶಂಕರಾಚಾರ್ಯರು ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಜಿ ಕೃಷ್ಣಮೂರ್ತಿಯವರು ವ್ಯಕ್ತಿಯ ಪರಿಪೂರ್ಣ ವಿಕಾಸವೇ ಶಿಕ್ಷಣ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಶಿಕ್ಷಣ ಅಂದ್ರೆ ಏನು ಅಂತೇಳಿ ಗೊತ್ತಾಗಿದೆ. ಈಗಿನ ಕ್ಲಾಸಲ್ಲಿ ನಾವು ಶಿಕ್ಷಣದ ಗುರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಏಮ್ಸ್ ಆಫ್ ಎಜುಕೇಶನ್, ಗುರಿಗಳು, ಗುರಿ ಇದನ್ನ ನಾನು ನಿಮಗೆ ಸುಲಭವಾಗಿ ಅರ್ಥೈಸೋದಾದ್ರೆ, ನೀವೆಲ್ಲರೂ SSLC ಮುಗಿದ ನಂತರ ಉನ್ನತ ಶಿಕ್ಷಣಕ್ಕೆ ಅಂತೇಳಿ PUCಗೆ ಜಾಯಿನ್ ಆಗಿದ್ದೀರಾ. ಈಗ ಫಸ್ಟ್ ಇಯರ್ PUCಯನ್ನ ಕಲಿತಾ ಇದ್ದೀರಾ. ಸೊ ಹೀಗೆ ನೀವು SSLC ಶಿಕ್ಷಣ ಮುಗಿದ ನಂತರ ಅಂದ್ರೆ ಪ್ರೌಢಶಾಲಾ ಶಿಕ್ಷಣ ಮುಗಿದ ನಂತರ ಕಾಲೇಜಿಗೆ ಸೇರಿದ್ದೀರಪ್ಪ ಅಂತಂದ್ರೆ ನಿಮಗೆ ಏನೋ ಒಂದು ಮುಂದೆ ಆಗಬೇಕು ಅನ್ನೋ ಒಂದು ಗುರಿ ಇದೆ. ಆ ಗುರಿಯ ಸಾಧನೆಗಾಗಿಯೇ ನೀವು ನಿಮ್ಮ ಶಿಕ್ಷಣವನ್ನ ಮುಂದುವರಿಸಿದ್ದೀರಿ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾನೆ ಅಂದ್ರೆ, ಅಥವಾ ಒಂದು ಪ್ರಕ್ರಿಯೆ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು. ಆ ಕಾರಣಕ್ಕೆ ನಾವು ಗುರಿ ಅಂತೇಳಿ ಹೇಳ್ತೀವಿ. ಅಂದ್ರೆ ನಾವು ಇಟ್ಕೊಂಡಂತ ನಿರ್ಧರಿಸಿದಂತಹ ಗುರಿಯನ್ನ ತಲುಪಿದೀವಿ, ಸಾಧನೆ ಮಾಡಿದೀವಿ ಅಂತಂದ್ರೆ ನಾವು ಹಮ್ಮಿಕೊಂಡಂತ ಕಾರ್ಯ ಪರಿಪೂರ್ಣ ಆಗಿದೆ ಅಂತೇಳಿ ಅರ್ಥ. ಫಿಲಾಸಫರ್ಗಳು ಹೇಳೋ ಪ್ರಕಾರ, ಅಂದ್ರೆ ತತ್ವಜ್ಞಾನಿಗಳು ಹೇಳೋ ಪ್ರಕಾರ, ಬದುಕಿಗೆ ಒಂದು ಗುರಿ ಇರಬೇಕು, ಒಂದು ಉದ್ದೇಶ ಇರಬೇಕು ಅಂತೇಳಿ ಅಲ್ಲ. ನಾವು ನಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಳ್ದೆ ಹೋದ್ರೆ ನಾವು ಕ್ರಿಯಾಶೀಲರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತೆ ನಮ್ಮ ಬದುಕಿಗೂ ಕೂಡ ಒಂದು ಅರ್ಥ ಬರೋದಿಲ್ಲ. ಹಾಗಾಗಿ ಗುರಿಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಸೊ ಈಗ ಶಿಕ್ಷಣದ ಗುರಿಗಳು ಅಂತೇಳಿ ನೋಡೋದಾದ್ರೆ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರನೇ ಇರ್ಬೋದು, ರಾಜ್ಯ ಸರ್ಕಾರನೇ ಇರ್ಬೋದು, ಪ್ರತಿ ವರ್ಷ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಅದರಲ್ಲಿ ಒಂದು ಇಂತಿಷ್ಟ ಹಣ ಅಂತೇಳಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಮೀಸಲಿಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂದ್ರೆ ಬಜೆಟ್ ನಲ್ಲಿ ಅಷ್ಟು ಹಣವನ್ನ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕಾಗಿ ಮೀಸಲಿಡ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣನೇ ಇರಬೇಕು. ಆ ಕಾರಣಗಳನ್ನು ನಾವು ಇಲ್ಲಿ ಏನಂತ ಗುರುತಿಸಬಹುದಪ್ಪ ಅಂದ್ರೆ ಗುರಿಗಳು ಅಂತೇಳಿ ಗುರುತಿಸಬಹುದು. ಸೊ ಶಿಕ್ಷಣದ ಗುರಿಗಳು ಅಂತ. ಇನ್ನು ವಿದ್ಯಾರ್ಥಿಗಳಾದ ನಿಮಗೆ ನಿಮ್ಮನ್ನ ಕೇಂದ್ರೀಕರಿಸಿ ಹೇಳೋದಾದ್ರೆ, ತತ್ವಜ್ಞಾನಿಗಳು, ತತ್ವಚಿಂತಕರು ಹೇಳಿದ್ದಾರೆ ಒಂದು ಮಾತನ್ನ, ಏನಂದ್ರೆ ವಿದ್ಯಾರ್ಥಿಗಳಾದಂಥವ್ರಿಗೆ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು ಅಂತೇಳಿ. ಯಾಕಂದ್ರೆ ನಾವು ಒಂದು ಗುರಿಯನ್ನ ಇಟ್ಕೊಂಡಿದೀವಿ ಅಂದ್ರೆ ಅದು ನಮ್ಮ ಮೇಲೆ ಪ್ರೇರಣೆಯನ್ನು ಉಂಟು ಮಾಡುತ್ತದೆ, ನಮ್ಮಲ್ಲಿ ಚೈತನ್ಯ ತಂದುಕೊಡ್ತದೆ, ನಮ್ಮನ್ನ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ಮತ್ತು ಆ ಗುರಿಯನ್ನು ತಲುಪೋದಕ್ಕೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಅಥವಾ ಬೆನ್ನೆಲುಬಾಗಿ ಹಿಂದೆ ಒಬ್ಬ ಗುರು ಇರಬೇಕು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಾದಂಥವರು ಗುರುವಿನ ಮಾರ್ಗದರ್ಶನದ ಅಡಿಯಲ್ಲಿ ತಾವು ಇಟ್ಕೊಂಡಂತಹ ಒಂದು ಗುರಿಯನ್ನ ತಲುಪಬೇಕು ಅನ್ನೋದು ಅದರ ಒಂದು ಮಾತು.
ಇನ್ನು ಶಿಕ್ಷಣದ ಗುರಿಗಳು ಅಂತ ಹೇಳೋದಾದ್ರೆ, ಅದರ ಅರ್ಥವನ್ನು ಹೇಳೋದಾದ್ರೆ, ಶಿಕ್ಷಣದ ಮೂಲಕ ನಾವು ಏನನ್ನ ಸಾಧಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ, ಅಥವಾ ಶಿಕ್ಷಣದ ಮೂಲಕ ನಾವು ಏನನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ, ಅವುಗಳನ್ನ ನಾವು ಏನಂತ ಕರೀಬಹುದು ಅಂತ ಹೇಳಿದ್ರೆ ಶಿಕ್ಷಣದ ಗುರಿಗಳು ಅಂತೇಳಿ ಹೇಳ್ಬೋದು. ಒಂದು ಮಾತಿದೆ, ಗುರಿ ಇಲ್ಲದ ಚಟುವಟಿಕೆ, ಗುರಿ ಇಲ್ಲದ ಜೀವನ ಅರ್ಥಹೀನ ಅಂತೇಳಿ. ಸಪೋಸ್ ನಾವೊಂದು ರಸ್ತೆನಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿ ಇಟ್ಕೊಳ್ಳಿ. ಯಾರಾದ್ರೂ ಆ ಸಂದರ್ಭದಲ್ಲಿ ನಮಗೆ ಪರಿಚಯದವರು ಎದುರುಗಡೆ ಬರ್ತಾರೆ. ಆಗ ಅವರು ಈ ಕಡೆ ಹೋಗ್ತಾ ಇದೆಯಲ್ಲ, ಯಾವ ಕಡೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ಆಗ ನಾವು ಅವರಿಗೆ ಒಂದು ಉತ್ತರ ಕೊಡ್ಬೇಕಾಗ್ತದೆ. ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಂಥ ಅಂಗಡಿಗೆ ಹೋಗ್ತಾ ಇದ್ದೀನಿ, ಅಥವಾ ಇಂಥ ವಸ್ತು ತರೋದಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಈ ತರ ಹೇಳ್ಬೇಕಾಗ್ತದೆ. ಆ ತರ ಹೇಳೋದು ಅದು ಏನನ್ನು ಸೂಚಿಸುತ್ತೆ ಅಂದ್ರೆ ನಮ್ಮ ಆ ಕ್ಷಣದ ಗುರಿಯನ್ನ ಸೂಚಿಸುತ್ತೆ. ಅದು ಬಿಟ್ಟು ಇಲ್ಲ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅವ್ರು ನಮ್ಗೆ ಹೇಳದೇ ಇದ್ರು ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ಇವನ್ಗೆ ಎಲ್ಲಿ ಹೋಗ್ತಾನೆ ಅಂತಾನೆ ಅವನಿಗೆ ಗೊತ್ತಿಲ್ಲ, ಎಲ್ಲ ಸ್ವಲ್ಪ ಹುಚ್ಚು ಬಂದಂಗಿದೆ ಅವನಿಗೆ ಅಂತೇಳಿ. ಸೊ ವಿದ್ಯಾರ್ಥಿಗಳೇ, ನಮ್ಮ ಬದುಕಿಗೆ ಹೇಗೆ ಒಂದು ಗುರಿ ಇರಬೇಕೋ ಹಾಗೆ ಸರ್ಕಾರ ಇಷ್ಟೆಲ್ಲ ಹಣ ಕೊಟ್ಟು ಶಿಕ್ಷಣದ ವ್ಯವಸ್ಥೆ ಮಾಡಿದೆ, ಅಥವಾ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಲೀಲಿಕ್ಕೆ ಶಾಲಾ ಕಾಲೇಜುಗಳಿಗೆ ಸೇರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು. ಅವುಗಳನ್ನು ನಾವು ಏನಂತ ಗುರುತಿಸಬಹುದು ಅಂತಂದ್ರೆ ಶಿಕ್ಷಣದ ಗುರಿಗಳು ಅಂತೇಳಿ. ಅದರ ಅರ್ಥ ಒಂದು ಮಗು ಇರಬಹುದು ಅಥವಾ ಒಬ್ಬ ವ್ಯಕ್ತಿ ಇರಬಹುದು, ಅವರಿಗೆ ಶಿಕ್ಷಣವನ್ನ ನೀಡೋದ್ರ ಮುಖಾಂತರ ಅಂದ್ರೆ ಜ್ಞಾನಾರ್ಜನೆಯನ್ನ ಏರ್ಪಡಿಸೋದ್ರ ಮುಖಾಂತರ ನಾವು ಆತನಲ್ಲಿ ಏನನ್ನ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅಥವಾ ಏನನ್ನ ಸಾಧಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ, ಅವುಗಳಿಗೆ ನಾವೇನಂತ ಹೇಳ್ಬೋದು ಅಂದ್ರೆ ಶಿಕ್ಷಣದ ಗುರಿಗಳು ಅಂತೇಳಿ, ಏಮ್ಸ್ ಆಫ್ ಎಜುಕೇಶನ್. ಇನ್ನು ಶಿಕ್ಷಣ ಅಂತಕ್ಕಂಥದ್ದು ಹೇಗೆ ವಿಶಾಲ ಅರ್ಥವನ್ನ ಒಳಗೊಂಡಿದೆಯೋ ಹಾಗೆ ಶಿಕ್ಷಣದ ಗುರಿಗಳು ಕೂಡ ಅನೇಕ ಇದ್ದಾವೆ. ಅಧ್ಯಯನದ ದೃಷ್ಟಿಯಿಂದ ಶಿಕ್ಷಣ ತಜ್ಞರು ಶಿಕ್ಷಣದ ಗುರಿಗಳನ್ನ ಪ್ರಮುಖವಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ. ಅವು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಶಿಕ್ಷಣದ ವೈಯಕ್ತಿಕ ಗುರಿಗಳು. ಶಿಕ್ಷಣದ ವೈಯಕ್ತಿಕ ಗುರಿಗಳು ಅಂದ್ರೆ ಇಂಡಿವಿಜುವಲ್ ಏಮ್ಸ್ ಆಫ್ ಎಜುಕೇಶನ್. ಇನ್ನೊಂದು ಎರಡನೇ ಪ್ರಕಾರ ಯಾವುದು ಅಂತಂದ್ರೆ ಸಾಮಾಜಿಕ ಗುರಿಗಳು. ಸಾಮಾಜಿಕ ಗುರಿಗಳು, ಸೋಷಿಯಲ್ ಏಮ್ಸ್ ಆಫ್ ಎಜುಕೇಶನ್. ಶಿಕ್ಷಣದ ಗುರಿಗಳು ಅನೇಕ ಇದ್ದಾವೆ. ಶಿಕ್ಷಣ ತಜ್ಞರು ಅವುಗಳನ್ನ ಅಧ್ಯಯನದ ದೃಷ್ಟಿಯಿಂದ ಎರಡು ರೀತಿಯಲ್ಲಿ ಗುರುತಿಸಿದ್ದಾರೆ. ಮೊದಲನೇ ಪ್ರಕಾರ ಯಾವುದಂದ್ರೆ ವೈಯಕ್ತಿಕ ಗುರಿಗಳು, ಇಂಡಿವಿಜುವಲ್ ಏಮ್ಸ್. ಎರಡನೇ ಪ್ರಕಾರ ಅಂತಂದ್ರೆ ಸಾಮಾಜಿಕ ಗುರಿಗಳು, ಸೋಷಿಯಲ್ ಏಮ್ಸ್ ಆಫ್ ಎಜುಕೇಶನ್. ಇನ್ನು ವೈಯಕ್ತಿಕ ಗುರಿಗಳು ಎಂದರೇನು ಅಂತ ಹೇಳಿ ಅದರ ಅರ್ಥವನ್ನು ನೋಡೋದಾದ್ರೆ, ವೈಯಕ್ತಿಕ ಗುರಿಗಳು ಎಂದರೇನು ಅಂತ ಹೇಳಿ ಅದರ ಅರ್ಥವನ್ನು ನೋಡೋದಾದ್ರೆ, ಒಂದು ಮಗು ಅಥವಾ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ, ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ನೆರವಾಗುವಂತಹ ಅಥವಾ ಪೂರಕವಾದಂತಹ ಗುರಿಗಳಿಗೆ ಏನಂತ ಹೇಳ್ತಾರೆ ಅಂದ್ರೆ ವೈಯಕ್ತಿಕ ಗುರಿಗಳು ಅಂತೇಳಿ ಹೇಳ್ತಾರೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಹಾಯಕವಾಗುವಂತಹ ಅಂಶಗಳೇ ಗುರಿಗಳಿಗೆ ಏನಂತ ಹೇಳ್ತಾರೆ ಅಂದ್ರೆ ವೈಯಕ್ತಿಕ ಗುರಿಗಳು ಅಂತೇಳಿ ಹೇಳ್ತಾರೆ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವೈಯಕ್ತಿಕ ಗುರಿಗಳು ಅಂತಂದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಗುರಿಗಳಿಗೆ ವೈಯಕ್ತಿಕ ಗುರಿಗಳು
ಅಂತೇಳಿ ಹೇಳ್ತಾರೆ. ಇನ್ನು ಸಾಮಾಜಿಕ ಗುರಿಗಳು, ಸೋಷಿಯಲ್ ಏಮ್ಸ್ ಆಫ್ ಎಜುಕೇಶನ್. ಸಾಮಾಜಿಕ ಗುರಿಗಳು ಅಂದ್ರೆ ಏನು ಅಂತ ನೋಡೋದಾದ್ರೆ, ಸಮಾಜದ ಅಭಿವೃದ್ಧಿಗೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಮಾನವ ಸಂಘಜೀವಿ, ಅವನು ಏಕಾಂಗಿಯಾಗಿ ಜೀವಿಸಲು ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೇವೆ. ಅನೇಕ ವ್ಯಕ್ತಿಗಳು ಅಂದ್ರೆ ಒಂದು ರಕ್ತ ಸಂಬಂಧಿಗಳು ಸೇರಿಕೊಂಡು ಒಂದು ಕುಟುಂಬ ಆಗುತ್ತೆ, ಕುಟುಂಬಗಳು ಸೇರಿ ಒಂದು ಸಮುದಾಯ ಆಗುತ್ತೆ, ಸಮುದಾಯಗಳು ಸೇರಿ ಸಮಾಜ ಆಗುತ್ತೆ ಅಂತೇಳಿ ಸಮಾಜದ ಸದಸ್ಯನೇ ವ್ಯಕ್ತಿ ಆಗಿರ್ತಾರೆ. ಸೊ ಇಲ್ಲಿ ಸಾಮಾಜಿಕ ಗುರಿಗಳಂತಂದ್ರೆ ನಾವು ವಾಸಿಸುವಂತಹ ಸಮಾಜದ ಅಭಿವೃದ್ಧಿಗೆ, ನಾವು ವಾಸಿಸುವಂತಹ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ, ಅಂದ್ರೆ ನಾವು ವಾಸಿಸುವಂತಹ ಸಮಾಜದ ಅಭಿವೃದ್ಧಿಗಾಗಿ ವ್ಯಕ್ತಿಗಳಲ್ಲಿ ಅಥವಾ ಜನರಲ್ಲಿ ಕಂಡು ಬರಬೇಕಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸಗಳನ್ನೇ ಯಾವುದು ಅಂತಂದ್ರೆ ಸಾಮಾಜಿಕ ಗುರಿಗಳು ಅಂತ. ಅಂದ್ರೆ ಅದರ ಅರ್ಥ, ಜನರಲ್ಲಿ ಆ ತರಹದ ಅಂಶಗಳನ್ನ ನಾವು ಬೆಳೆಸುವುದರ ಮುಖಾಂತರ ಅಥವಾ ಉಂಟು ಮಾಡುವುದರ ಮುಖಾಂತರ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಅಂಶಗಳೇ ಏನಾಗಿರುತ್ತೆ ಅಂತಂದ್ರೆ ಸಾಮಾಜಿಕ ಗುರಿಗಳು ಆಗಿರುತ್ತೆ. ಅಂದ್ರೆ ಕೆಲವೊಂದು ಗುಣಲಕ್ಷಣಗಳನ್ನ ಅಥವಾ ಕೆಲವೊಂದು ಅಂಶಗಳನ್ನ, ಅವುಗಳ ಬಗ್ಗೆ ಅರಿವು ಇರಬಹುದು ಅಥವಾ ಜಾಗೃತಿ ಇರಬಹುದು, ಅಥವಾ ಅವುಗಳನ್ನ ವ್ಯಕ್ತಿಗಳಲ್ಲಿ ನಿರ್ಮಾಣ ಮಾಡೋದ್ರ ಮುಖಾಂತರ ಉತ್ತಮ ಸಮಾಜಕ್ಕೆ ಸಹಾಯಕವಾಗುವಂತೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಅಂಶಗಳನ್ನೇ ಶಿಕ್ಷಣದ ಸಾಮಾಜಿಕ ಗುರಿಗಳು ಆಗಿರುತ್ತದೆ. ಸೊ ಹೀಗೆ ಶಿಕ್ಷಣದ ಗುರಿಗಳನ್ನ ಪ್ರಮುಖವಾಗಿ ಎರಡು ರೀತಿಯಲ್ಲಿ ಗುರುತಿಸಲಾಗಿದೆ. ಮೊದಲನೇದು ವೈಯಕ್ತಿಕ ಗುರಿಗಳು, ಎರಡನೇದಾಗಿ ಸಾಮಾಜಿಕ ಗುರಿಗಳು. ವೈಯಕ್ತಿಕ ಗುರಿಗಳಲ್ಲಿ ಯಾವುದು ಬರ್ತವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಜ್ಞಾನ ಅಂದ್ರೆ ನಾಲೆಡ್ಜ್, ಎರಡನೇದಾಗಿ ವೃತ್ತಿ ಅಂದ್ರೆ ಉದ್ಯೋಗ, ವೊಕೇಶನ್, ಮೂರನೇದಾಗಿ ಚಾರಿತ್ರ್ಯ ಅಂದ್ರೆ ನಡತೆ, ಅದಕ್ಕೆ ಕ್ಯಾರೆಕ್ಟರ್ ಅಂತೇಳಿ ಹೇಳ್ತೀವಿ, ನಾಲ್ಕನೇದಾಗಿ ಆರೋಗ್ಯ, ಹೆಲ್ತ್. ಸೊ ವೈಯಕ್ತಿಕ ಗುರಿಗಳು ಇನ್ನೂ ಸಾಕಷ್ಟಿದ್ದಾವೆ. ಈ ವರ್ಷ ಸಿಲೆಬಸ್ ಅಲ್ಲಿ ಫಸ್ಟ್ ಇಯರ್ ಪಿಯುಸಿಗೆ ಇಟ್ಟಿರ್ತಕ್ಕಂಥ ವೈಯಕ್ತಿಕ ಗುರಿಗಳು ಅಂದ್ರೆ ನಿಮ್ಮ ಕಲಿಕೆಗೆ ಇಟ್ಟಿರ್ತಕ್ಕಂಥ ವೈಯಕ್ತಿಕ ಗುರಿಗಳು ಯಾವುವು ಅಂದ್ರೆ ಜ್ಞಾನ, ವೃತ್ತಿ, ಚಾರಿತ್ರ್ಯ, ಮತ್ತೊಂದು ಆರೋಗ್ಯ. ಸೊ ಇದರಲ್ಲಿ ನಾವೀಗ ಮೊದಲನೇದಾಗಿ ಜ್ಞಾನ ಅಂತಕ್ಕಂಥ ವೈಯಕ್ತಿಕ ಗುರಿಯನ್ನ ನೋಡೋಣ. ಜ್ಞಾನ, ನಾಲೆಡ್ಜ್. ಇದನ್ನ ನೀವು ಈ ತರ ಅರ್ಥ ಮಾಡ್ಕೊಳ್ಳಿ. ಜ್ಞಾನಕ್ಕಾಗಿ ಶಿಕ್ಷಣ, ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಮೊದಲನೇದು ಫಸ್ಟ್ ಒನ್ ಯಾವುದಂದ್ರೆ ಜ್ಞಾನ. ಅದನ್ನ ಈ ತರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಏನಂತೇಳಿ, ಜ್ಞಾನಕ್ಕಾಗಿ ಶಿಕ್ಷಣ, ಎಜುಕೇಶನ್ ಫಾರ್ ನಾಲೆಡ್ಜ್ ಅಂತೇಳಿ. ಸೊ ಮೊದಲನೇದಾಗಿ ಇದರ ಅರ್ಥವನ್ನು ನೋಡೋದಾದ್ರೆ, ಜ್ಞಾನ ಅಂದ್ರೆ ಏನು ಅಂತೇಳಿ ಅದರ ಅರ್ಥವನ್ನು ನೋಡೋದಾದ್ರೆ, ಈಗ ಆಲ್ರೆಡಿ ಕಳೆದ ಕೆಲವು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಜ್ಞಾನ ಅಂತಂದ್ರೆ ಅರಿವು ಅಂತೇಳಿ ಅರ್ಥ ಬರ್ತದೆ, ತಿಳುವಳಿಕೆ ಅಂತೇಳಿ ಅರ್ಥ ಬರ್ತದೆ, ವಿದ್ಯೆ ಅಂತ ಕೂಡ ಅರ್ಥ ಬರ್ತದೆ, ವಿವೇಕ ಅಂತ ಕೂಡ ಹೇಳ್ಬೋದು. ಜ್ಞಾನ ಅಂದ್ರೆ ಅರಿವು, ತಿಳುವಳಿಕೆ, ವಿದ್ಯೆ, ವಿವೇಕ, ಈ ತರದ ಅರ್ಥ ಬರ್ತದೆ. ಬಹುಶಃ ನಿಮಗೆ ಗೊತ್ತಿದೆ, ಬಯಾಲಜಿ ಪ್ರಕಾರ, ಸೈನ್ಸ್ ಪ್ರಕಾರ ಮನುಷ್ಯ ಕೂಡ ಒಂದು ಜೀವಿನೇ, ಪ್ರಾಣಿನೇ ಅಂತೇಳಿ ಇಟ್ಕೊಳ್ಳಿ. ಬಟ್ ಇವತ್ತು ಮನುಷ್ಯ ಇತರೆ ಪ್ರಾಣಿ ಸಂಕುಲಗಳಿಗೆ ಹೋಲಿಸಿದಾಗ ಅವುಗಳಿಗಿಂತ ಭಿನ್ನ ಮೇಲ್ಸ್ತರದ ಜೀವಿ ಅಂತೇಳಿ ಗುರುತಿಸಲ್ಪಟ್ಟಿರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಆತನು ಹೊಂದಿರತಕ್ಕಂಥ ಜ್ಞಾನವೇ ಕಾರಣ. ಸೊ ಇದು
ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಮೊದಲನೇದು ಜ್ಞಾನ ಅಥವಾ ಜ್ಞಾನಕ್ಕಾಗಿ ಶಿಕ್ಷಣ. ಸೊ ಏನಿದು ಜ್ಞಾನಕ್ಕಾಗಿ ಶಿಕ್ಷಣ ಅಂತಕ್ಕಂಥ ಶಿಕ್ಷಣದ ಗುರಿ ಅಂದ್ರೆ ಹೀಗೆ ಹೇಳ್ತೀವಲ್ಲ, ಒಂದು ಮಗು ಅಥವಾ ಒಬ್ಬ ವ್ಯಕ್ತಿಗೆ ಶಿಕ್ಷಣವನ್ನು ಯಾಕೆ ಕೊಡಬೇಕು ಅಂತೇಳಿ ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಮೊದಲ ಉತ್ತರ ಕೊಡ್ತಕ್ಕಂಥದ್ದು ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿಯಲ್ಲಿ ತಿಳುವಳಿಕೆಯ ಮಟ್ಟವನ್ನ ಹೆಚ್ಚಿಸುವ ಕಾರಣಕ್ಕಾಗಿ ಶಿಕ್ಷಣವನ್ನ ಕೊಡಬೇಕು. ತಿಳುವಳಿಕೆಯ ಮಟ್ಟವನ್ನ ಹೆಚ್ಚಿಸುವ ಕಾರಣಕ್ಕಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ ಉತ್ತರ ಬರುತ್ತೆ. ಸೊ ಅದೇ ಏನಪ್ಪ ಅಂತಂದ್ರೆ ಶಿಕ್ಷಣದ ಒಂದು ಗುರಿ. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಅಥವಾ ಮಕ್ಕಳಲ್ಲಿ ಜ್ಞಾನದ ಮಟ್ಟವನ್ನ ಹೆಚ್ಚಿಸ್ತಕ್ಕಂಥದ್ದು ಶಿಕ್ಷಣದ ಗುರಿಗಳಲ್ಲಿ ಮೊದಲನೇದಾಗಿದೆ ಅಥವಾ ಒಂದಾಗಿದೆ. ಅದನ್ನು ನಾವು ಜ್ಞಾನಕ್ಕಾಗಿ ಶಿಕ್ಷಣ ಅಂತ ಹೇಳಿದ್ವಿ. ಇನ್ನು ಆ ಜ್ಞಾನದ ಬಗ್ಗೆ ಹೇಳೋದಾದ್ರೆ ಕೆಲವೊಂದು ಸೇವಿಂಗ್ಸ್ ಇದೆ, ಹೇಳಿಕೆಗಳಿದೆ. ಅಂದ್ರೆ ತಿಳುವಳಿಕೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅನ್ನೋದಕ್ಕೆ ಜ್ಞಾನವೇ ಶಕ್ತಿ ಅಂತೇಳಿ ಒಂದು ಮಾತಿದೆ. ನಾಲೆಡ್ಜ್ ಈಸ್ ಪವರ್ ಅಂತೇಳಿ ಹೇಳ್ತಾರೆ. ಜ್ಞಾನವೇ ಶಕ್ತಿ ಅಂತೇಳಿ ನಾವು ಯೂಶ್ವಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ತೋಳ್ಬಲ, ದೈಹಿಕ ಬಲನೇ ಶಕ್ತಿ ಅಂತೇಳಿ ಅನ್ಕೊಂಡಿರ್ತಾರೆ. ಎಷ್ಟೋ ಸಾರಿ ನಮ್ಮ ದೈಹಿಕ ಸಾಮರ್ಥ್ಯದಿಂದ ಸಾಧ್ಯವಾಗದೇ ಇದ್ದದನ್ನ ನಮ್ಮ ಯುಕ್ತಿಯಿಂದ ಆ ಕೆಲಸವನ್ನು ಮಾಡಿ ಮುಗಿಸೋದಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಸೊ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ, ಜ್ಞಾನವೇ ಶಕ್ತಿ ಅಂತ. ಇನ್ನೂ ಒಂದು ಮಾತುಗಳ ಬಗ್ಗೆ ಇದೆ. ಈ ಆಸ್ತಿ ಅಂತಂದ್ರೆ ಹಣ, ಸಂಪತ್ತು, ಚಿನ್ನ ಇತ್ಯಾದಿ ಬರ್ತವೆ. ಅವುಗಳನ್ನು ಯಾರು ಬೇಕಾದರೂ ಕದಿಬಹುದು ಅಥವಾ ಫೋರ್ಜರಿ ಮಾಡಿ ತಮ್ಮದನ್ನಾಗಿಸ್ಕೊಳ್ಬಹುದು. ಆದರೆ ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನ ಅನ್ನೋದಿತ್ತಪ್ಪ ಅಂತಂದ್ರೆ ಅದನ್ನು ಯಾರೂ ಕೂಡ ಕದಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದರರ್ಥ ಜ್ಞಾನ ಎನ್ನುವುದು ಯಾರೂ ಕದಿಯಲಾರದ ಆಸ್ತಿ ಇದ್ದಂತೆ ಅಂತ ಹೇಳಿ. ಇನ್ನೂ ಒಂದು ಮಾತಿದೆ, ಅದು ನಿಮ್ಗೆ ಗೊತ್ತಿರ್ಬೋದು. ಈ ರಾಜರು ಅಂತೇಳಿ ನೀವು ಇತಿಹಾಸದಲ್ಲಿ ಓದ್ತಿರಲ್ಲ, ಆ ರಾಜರುಗಳಿಗೆ ಎಲ್ಲಿ ರೆಸ್ಪೆಕ್ಟ್ ಸಿಗ್ತದೆ, ಜನ ಎಲ್ಲಿ ಗೌರವ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಇದು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಮಾತು. ಒಬ್ಬ ರಾಜನಿಗೆ ಅವನ ರಾಜ್ಯದಲ್ಲಿ ಮಾತ್ರ ಗೌರವ ಸಿಕ್ಕರೆ ಪಂಡಿತನಾದಂಥವನಿಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಗೌರವ ಸಿಕ್ಕುತ್ತೆ ಅಂತೇಳಿ ಒಂದು ಸಂಸ್ಕೃತದಲ್ಲಿ ಮಾತು. ರಾಜನಾದಂಥವನಿಗೆ ಅವನ ಅಧಿಕಾರದ ಕಾರಣದಿಂದಾಗಿ ಅವನ ರಾಜ್ಯದಲ್ಲಿ ಮಾತ್ರ ಗೌರವ ಸಿಕ್ಕುತ್ತೆ. ಆದರೆ ಪಂಡಿತ ಅಂದ್ರೆ ಜ್ಞಾನಿಯಾದಂಥವನಿಗೆ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕೂಡ ಮನ್ನಣೆ, ಮಾನ್ಯತೆ, ಗೌರವ ಸಿಕ್ಕುತ್ತೆ ಅಂತ ಹೇಳೋ ಮಾತು. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಅಧಿಕಾರಕ್ಕಿಂತ ಯಾವುದು ದೊಡ್ಡದು ಅಥವಾ ಯಾವುದು ಹೆಚ್ಚು ಅಂತಂದ್ರೆ ವ್ಯಕ್ತಿ ಹೊಂದಿರುವಂತಹ ತಿಳುವಳಿಕೆ ಮುಖ್ಯವಾಗಿರ್ತಕ್ಕಂಥದ್ದು ಆಗಿದೆ. ಸೊ ಹೀಗೆ ಇಷ್ಟು ಮುಖ್ಯವಾಗಿರ್ತಕ್ಕಂಥ ಜ್ಞಾನವನ್ನ ಮಕ್ಕಳಲ್ಲಿ ಉಂಟು ಮಾಡತಕ್ಕಂಥದ್ದು ಮತ್ತು ಬೆಳೆಸ್ತಕ್ಕಂಥದ್ದು ಶಿಕ್ಷಣದ ಒಂದು ಕಾರ್ಯ ಆಗಿದೆ, ಅಥವಾ ಶಿಕ್ಷಣದಲ್ಲಿ ಅದನ್ನ ಒಂದು ಗುರಿಯನ್ನಾಗಿ ಇಟ್ಟುಕೊಳ್ಳಲಾಗಿದೆ. ಅದನ್ನೇ ಯಾವುದು ಅಂತಂದ್ರೆ ಜ್ಞಾನಕ್ಕಾಗಿ ಶಿಕ್ಷಣ. ಇಲ್ಲಿ ನನಗೆ ಇನ್ನೊಂದೆರಡು ಅಂಶಗಳು ನೆನಪಿಗೆ ಬರ್ತದೆ. ಬಹುಶಃ ಸರ್ವಜ್ಞನ ತ್ರಿಪದಿಗಳೆಲ್ಲ ಬರ್ತದೆ. ವಿದ್ಯೆ ಇರ್ತಕ್ಕಂಥವನ ಮುಖ ಮುದ್ದು ಬರುವಂತಿತ್ತು ಅಂತೇಳಿ. ವಿದ್ಯೆ ಉಳ್ಳವನ ಮುಖ ನೋಡಿದ್ರೆ ಮುದ್ದು ಕೊಡಬೇಕು ಅಂತ ಅನ್ಸುತ್ತೆ. ಆದರೆ ವಿದ್ಯೆ ಇಲ್ಲದವನ ಮುಖ ಒಂದು ಹಾಳೂರು ಹದ್ದಿನಂತೆ ಇರುತ್ತೆ ಅಂತೇಳಿ ಸರ್ವಜ್ಞನ ತ್ರಿಪದಿಗಳಲ್ಲಿ ಬರ್ತದೆ. ಸೊ ನೀವು ಅರ್ಥ ಮಾಡ್ಕೋಬೇಕು, ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಇದೆ ಅಂತ. ಹಾಗೆ ದಾರ್ಶನಿಕರು ಅಂದ್ರೆ ತತ್ವಜ್ಞಾನಿಗಳು ಒಂದು ಮಾತನ್ನ ಹೇಳಿದ್ದಾರೆ. ಅದೇನಪ್ಪ ಅಂದ್ರೆ
ಈ ಪ್ರಪಂಚದಲ್ಲಿ ನೀವೆಲ್ಲ ತಿಳ್ಕೊಂಡಿರ್ತೀರ, ದುಡ್ಡೇ ದೊಡ್ಡಪ್ಪ ಅಂತೇಳಿ ಹೇಳ್ತಾರೆ. ದಟ್ ಮೀನ್ಸ್ ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಇಡೀ ಪ್ರಪಂಚವನ್ನ ಆಳಬಹುದು, ಹೀಗೆ ಕೆಲವೊಂದು ಮಾತುಗಳಿದೆ. ಆದ್ರೆ ದಾರ್ಶನಿಕರು ಸಾರ್ವಕಾಲಿಕ ಅಂತಂದ್ರೆ ಎಲ್ಲ ಕಾಲಕ್ಕೂ ಸರಿ ಎನಿಸಿಕೊಳ್ಳುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಅದ್ಯಾವುದು ಅಂತಂದ್ರೆ, ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದುದು ಅಂದ್ರೆ ಜ್ಞಾನಕ್ಕಿಂತ ದೊಡ್ಡದು ಮತ್ತು ಶ್ರೇಷ್ಠವಾದುದು ಮತ್ತೊಂದಿಲ್ಲ ಅಂತ. ಜ್ಞಾನಕ್ಕಿಂತ ಮಿಗಿಲಾದುದು ಮತ್ತು ಶ್ರೇಷ್ಠವಾದುದು ಇನ್ನೊಂದಿಲ್ಲ. ಸೊ ಅಂತಹ ಜ್ಞಾನವನ್ನ ಮಕ್ಕಳಲ್ಲಿ ಏರ್ಪಡಿಸ್ತಕ್ಕಂಥದ್ದು ಶಿಕ್ಷಣದ ಒಂದು ಗುರಿಯಾಗಿದೆ. ಅದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಜ್ಞಾನಕ್ಕಾಗಿ ಶಿಕ್ಷಣ ಅಂತ. ಸೊ ಶಿಕ್ಷಣದ ಗುರಿಗಳಲ್ಲಿ ಮೊದಲನೇದು ಜ್ಞಾನಕ್ಕಾಗಿ ಶಿಕ್ಷಣ. ಸೊ ಈ ಕಾರಣಕ್ಕಾಗಿನೇ ಸರ್ಕಾರ ಇರ್ಬೋದು, ನಿಮ್ಮ ಪೇರೆಂಟ್ಸ್ಗಳಿರ್ಬೋದು, ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇನ್ನು ಎರಡನೇ ವೈಯಕ್ತಿಕ ಗುರಿಗೆ ಹೋಗೋಣ. ಅದ್ಯಾವುದು ಅಂತ ಹೇಳಿದ್ರೆ ವೃತ್ತಿಗಾಗಿ ಶಿಕ್ಷಣ. ಅಂದ್ರೆ ಇದನ್ನ ಉದ್ಯೋಗಕ್ಕಾಗಿ ಶಿಕ್ಷಣ ಅಂತೇಳಿ ಹೇಳ್ಬೋದು. ಎಜುಕೇಶನ್ ಫಾರ್ ವೊಕೇಶನ್ ಅಂತೇಳಿ. ಸೊ ಇಲ್ಲಿ ಇವೆಲ್ಲವುಗಳನ್ನು ನೀವು ಗಮನಿಸಿದ್ರೆ ಇವೆಲ್ಲವೂ ವ್ಯಕ್ತಿಗೆ ಸಂಬಂಧಪಟ್ಟಂತ, ಅಂದ್ರೆ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ನೆರವಾಗುವಂತಹ ಗುರಿಗಳೇ ಆಗಿದ್ದಾವೆ. ಆದ್ರಿಂದ ಇವುಗಳನ್ನ ನಾವು ಏನಂತ ಕರೀತೀವಿ ಅಂತಂದ್ರೆ ವೈಯಕ್ತಿಕ ಗುರಿಗಳು ಅಂತೇಳಿ ಹೇಳ್ತಾರೆ. ಸೊ ಎರಡನೇ ನೋಡೋಣ, ವೃತ್ತಿಗಾಗಿ ಶಿಕ್ಷಣ. ಬಹುಶಃ ನಾನೀಗ ನಿಮ್ಮೊಂದು ಪ್ರಶ್ನೆ ಕೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ SLC ಆದ ನಂತರ ನೀವು ಕಾಲೇಜಿಗೆ ಬಂದಿದ್ದೀರಾ, ಅಡ್ಮಿಷನ್ ಅನ್ನ ಪಡ್ಕೊಂಡಿದ್ದೀರಾ, ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೊಂದು ಕಾರಣ ಇರ್ಬೋದು. ಮುಂದೆ ನೀವೇನು ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ನೀವೆಲ್ಲರೂ ಒಬ್ಬೊಬ್ರು ಒಂದೊಂದು ವೃತ್ತಿಯ ಹೆಸರನ್ನ ಹೇಳ್ತಾರೆ. ಒಬ್ರು ನಾನು ಉಪನ್ಯಾಸಕ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳ್ತೀರಾ, ಮತ್ತೊಬ್ರು ನಾನು ವೈದ್ಯರಾಗಬೇಕು ಅಂತೇಳಿ, ಇನ್ನೊಬ್ರು ಇಂಜಿನಿಯರ್ ಆಗಬೇಕು ಅಂತೇಳಿ, ಅಥವಾ ಒಬ್ರು ಶಿಕ್ಷಕರು ಅಂತೇಳಿ, ಹೀಗೆ ಒಬ್ಬೊಬ್ರು ಒಂದೊಂದು ಮುಂದೆ ಯಾವುದೋ ಒಂದು ಉದ್ಯೋಗದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂತೇಳಿ ನೀವು ಈಗಲೇ ಪ್ಲಾನ್ ಮಾಡಿರ್ತೀರ. ಇನ್ ಕೇಸ್ ಮಾಡಿರ್ಲಿಲ್ಲಪ್ಪ ಅಂದ್ರೂ ಕೂಡ ಮಾಡ್ತಕ್ಕಂಥದ್ದು, ಅಂದ್ರೆ ಮುಂದೆ ಇಂಥದ್ದು ಆಗಬೇಕು ಅಂತ ಗುರಿಯನ್ನು ಇಟ್ಕೊಳ್ತಕ್ಕಂಥದ್ದನ್ನ ನೀವು ಈಗಲೇ ನಿರ್ಧರಿಸಬೇಕು. ಯಾಕಂದ್ರೆ ನೀವು ಆ ಗುರಿಯನ್ನು ಇಟ್ಕೊಂಡ್ರೆ ಅದು ನಿಮ್ಮ ಮೇಲೆ ಪ್ರೇರಣೆಯನ್ನು ಉಂಟು ಮಾಡ್ತದೆ. ನೀವು ಆ ಗುರಿಯ ಸಾಧನೆಗೆ ಕ್ರಿಯಾಶೀಲರಾಗುವಂತೆ ಅದು ನಿಮ್ಮನ್ನ ಪ್ರೋತ್ಸಾಹಿಸುತ್ತೆ. ಸೊ ಇವತ್ತಿನ ದಿನಮಾನದಲ್ಲಿ ವಿದ್ಯಾರ್ಥಿಯನ್ನ ಬೇಸಾಗಿ ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಅವನಲ್ಲಿ ತಿಳುವಳಿಕೆಯನ್ನ ಹೆಚ್ಚಿಸೋದು ಎಷ್ಟು ಮುಖ್ಯ ಇದೆಯೋ, ಅವನು ಮುಂದೆ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಇದೆ. ಯಾಕೆಂದ್ರೆ ಒಂದು ಮಗು ಬೆಳೆದಾದ ಮೇಲೆ ಪರಾವಲಂಬಿ ಆಗಬಾರ್ದು, ಸ್ವಾವಲಂಬಿ ಆಗಬೇಕು. ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡು ಜೀವನವನ್ನ ನಡೆಸುವಂತ ಆಗಬೇಕು. ಅಥವಾ ತನ್ನ ಬೇಕು ಬೇಡಗಳನ್ನ ತಾನೇ ಪೂರೈಸಿಕೊಳ್ಳುವಂತ ಆಗಬೇಕು ಅಂತಂದ್ರೆ ಆ ವ್ಯಕ್ತಿ ಸ್ವಾವಲಂಬಿ ಆಗ್ಬೇಕಾಗ್ತದೆ. ಸ್ವಾವಲಂಬಿ ಆಗ್ಬೇಕಂದ್ರೆ ಆ ಮಗು ಮುಂದೆ ಯಾವುದಾದ್ರೂ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಕೌಶಲ್ಯಗಳನ್ನ ಅಥವಾ ತರಬೇತಿಯನ್ನ ಪಡೆದಿದ್ರೆ ಸುಲಭವಾಗಿ ಆ ಮಗು ಮುಂದಿನ ದಿನಗಳಲ್ಲಿ ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇದಕ್ಕೆ ನೆರವಾಗುವಂತಹ ಶಿಕ್ಷಣದ ಗುರಿಗೆ ಯಾವುದು ಅಂತಂದ್ರೆ ವೃತ್ತಿಗಾಗಿ ಶಿಕ್ಷಣ ಅಂತ. ಇದನ್ನ ಬೇಕಾದ್ರೆ ನೀವು ಉದ್ಯೋಗಕ್ಕಾಗಿ ಶಿಕ್ಷಣ ಅಂತ ಕೂಡ ಕರೀಬಹುದು. ಇಲ್ಲಿ ವಿದ್ಯಾರ್ಥಿಗಳೇ, ವೃತ್ತಿಗಾಗಿ ಶಿಕ್ಷಣ
ವಿಷಯವನ್ನು ಹೇಳಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಒಂದು ಮಾತು ನೆನಪಿಗೆ ಬರ್ತದೆ. ಅದ್ಯಾವುದು ಅಂತಂದ್ರೆ, ನಾವು ಮಗುವಿಗೆ ಕೊಡುವ ಶಿಕ್ಷಣ ನಿರುದ್ಯೋಗದ ವಿರುದ್ಧ ಜೀವ ವಿಮೆಯಂತೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಜೀವ ವಿಮೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಈ LIC ಮಾಡಿಸ್ತಾರೆ ಅಂತಲ್ಲ, ಜೀವ ವಿಮೆ ಅಂದ್ರೆ ಒಂದು ರಕ್ಷಣೆ. ಹಾಗೆ ನಾವು ಮಗುವಿಗೆ ಕೊಡುವಂತಹ ಶಿಕ್ಷಣ ನಿರುದ್ಯೋಗದ ವಿರುದ್ಧ ಜೀವ ವಿಮೆಯಂತೆ ಇರಬೇಕು ಅಂತ. ಅಂದ್ರೆ ಒಂದು ಮಗುವಿಗೆ ನಾವು ಕೊಡ್ತಕ್ಕಂಥ ಶಿಕ್ಷಣ ಆ ಮಗುವಿಗೆ ನಿರುದ್ಯೋಗ ಸಮಸ್ಯೆ ಬಾರದಂತೆ ನೋಡ್ಕೋಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿಯೇ ಅವರು ಮೂಲ ಶಿಕ್ಷಣ ಪದ್ಧತಿ ಅಂದ್ರೆ ಬೇಸಿಕ್ ಎಜುಕೇಶನ್ ಅನ್ನೋ ಒಂದು ಶಿಕ್ಷಣ ಪದ್ಧತಿಯನ್ನ ಅವರು ಪ್ರತಿಪಾದಿಸಿದರು. ಆ ಮೂಲ ಶಿಕ್ಷಣ ಪದ್ಧತಿನಲ್ಲಿ ಅವರು ಎರಡು ವಿಷಯಗಳನ್ನ ಸಮನಾಗಿ ಅಳವಡಿಸಬೇಕು ಅಂತೇಳಿ ಹೇಳಿದ್ರು. ಒಂದು ಜ್ಞಾನದ ಮಟ್ಟ ಹೆಚ್ಚಿಸ್ತಕ್ಕಂಥದ್ದು, ಇನ್ನೊಂದು ಯಾವುದಾದ್ರೂ ಒಂದು ಉದ್ಯೋಗದ ಬಗ್ಗೆ ಮಕ್ಕಳಲ್ಲಿ ಕೌಶಲ್ಯಗಳನ್ನ ಬೆಳೆಸ್ತಕ್ಕಂಥದ್ದು. ಈ ಎರಡೂ ಕೆಲಸ ಒಟ್ಟಿಗೆ ಆಗೋದ್ರಿಂದ ಅಡ್ವಾಂಟೇಜ್, ಪ್ರಯೋಜನ ಏನು ಅಂತಂದ್ರೆ ನಾಲೆಡ್ಜ್ ಅಂದ್ರೆ ಜ್ಞಾನವೇ ಹೆಚ್ಚಾಗುತ್ತೆ ಮತ್ತು ಒಂದು ಮಗು ಸ್ವಾವಲಂಬಿಯಾಗಿ ಜೀವಿಸಲಿಕ್ಕೆ ಬೇಕಾಗಿರತಕ್ಕಂಥ ಕೌಶಲ್ಯಗಳನ್ನು ಕೂಡ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ವೈಯಕ್ತಿಕ ಗುರಿಗಳಲ್ಲಿ ಎರಡನೇದು ಯಾವಪ್ಪ ಅಂದ್ರೆ ವೃತ್ತಿಗಾಗಿ ಶಿಕ್ಷಣ ಅಂದ್ರೆ ಶಿಕ್ಷಣ ಯಾಕೆ ಕೊಡಬೇಕು ಅಂತೇಳಿ ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಎರಡನೇ ಉತ್ತರ ಬರ್ತದೆ. ಆ ಒಂದು ಮಗು ಭವಿಷ್ಯತ್ತಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡೋದ್ರ ಮುಖಾಂತರ ಸ್ವಾವಲಂಬಿಯಾಗಿ ಜೀವಿಸುವಂತೆ ಮಾಡಬೇಕು. ಆ